ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಭವ್ಯ ಗೌಡ ಅವರ ಬಗ್ಗೆ ಅಪ್ಡೇಟ್ ಕೊಡಿ, ಭವ್ಯ ಗೌಡ ಅವರ ಅಪ್ಡೇಟ್ ಕೊಡಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ದೀನಿ ಅಂದರೆ ಸಾಕು, ಭವ್ಯ ಗೌಡ ಅವರು ನೆಕ್ಸ್ಟ್ ಏನು ಮಾಡ್ತಿದ್ದಾರೆ, ಸೀರಿಯಲ್ಸ್ಗಳಲ್ಲಿ ಆ್ಯಕ್ಟ್ ಮಾಡ್ತಾರೆ ಅಥವಾ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾರೆ ಅನ್ನುವಂಥ ಸಾಕಷ್ಟು ಪ್ರಶ್ನೆಗಳನ್ನು ಕೇಳ್ತಿದ್ರು. ಸೊ ಆ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ. ಲೈಕ್ ಭವ್ಯ ಗೌಡ ಅವರು, ನಿಮ್ಮ ಭವ್ಯ ಗೌಡ ಅವರು ನೆಕ್ಸ್ಟ್ ಸೀರಿಯಲಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಥವಾ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ವಿಡಿಯೋನ ನೋಡ್ತಿದ್ರು, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಎಸ್, ಭವ್ಯ ಗೌಡ ಅವರು ಈಗ ಕರ್ಣ ಸೀರಿಯಲಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಆ್ಯಂಡ್ ಇದು 100% ಕ್ಲಿಯರ್ ಮಾಹಿತಿ. ಇದು ಲೈಕ್ ಭವ್ಯ ಗೌಡ ಅವರು ಮುದ್ದು ಸೊಸೆ ಸೀರಿಯಲಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂತ ಸಾಕಷ್ಟು ಜನ ವಿಡಿಯೋಗಳನ್ನ ಮಾಡಾಕ್ತಿದ್ರು. ಭವ್ಯ ಗೌಡ ಅವರು ಕರ್ಣದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ವಿಡಿಯೋಗಳನ್ನ ಮಾಡಾಕ್ತಿದ್ರು. ಸೊ ಜನಗಳಿಗೆ ಒಂದಿಷ್ಟು ಕನ್ಫ್ಯೂಷನ್ಸ್ ಇತ್ತು, ಭವ್ಯ ಗೌಡ ಅವರು ಯಾವ ಸೀರಿಯಲಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂತ ಹೇಳಿ. ಇವಾಗ ಮುದ್ದು ಸೊಸೆ ಸೀರಿಯಲಲ್ಲಿ ಪ್ರತಿಮಾ ಅವರು ಆಲ್ರೆಡಿ ಹೀರೋಯಿನ್ ಆಗಿ ಬರ್ತಿದ್ದಾರೆ. ಗೌಡ ಅವರು ಆ ಸೀರಿಯಲಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಸಾಕಷ್ಟು ಜನ ಅದಕ್ಕೆ ರಿಪ್ಲೈನು ಸಹ ಮಾಡ್ತಿದ್ರು. ಆ್ಯಂಡ್ ಹೀಗೆ ಇಲ್ಲಿ ಕಿರಣ್ ರಾಜ್ ಅವರು ಸಹ, ಅಂದರೆ ನಮ್ಮ ಕರ್ಣ ಸೀರಿಯಲ್ ಪ್ರೋಮೋನ ಬಿಟ್ಟಾಗ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನ ಹಾಕ್ತಿದ್ರು, ಭವ್ಯನೇ ಇದಕ್ಕೆ ಹೀರೋಯಿನ್ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ಸ್ಗಳನ್ನ ಹಾಕ್ತಿದ್ರು. ಈ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡಿದಂತಹ ನಮ್ಮ ಕಿರಣ್ ರಾಜ್ ಅವರು ಹೇಳಿದ್ರು, ಭವ್ಯ ಈ ಒಂದು ಸೀರಿಯಲಲ್ಲಿ ನಾಯಕಿ ನಟಿಯಾಗಿ ಕಾಣಿಸ್ಕೊಳ್ತಿಲ್ಲ. ಆ್ಯಂಡ್ ಈ ಒಂದು ಸೀರಿಯಲಲ್ಲಿ ಹೊಸ ಫೇಸನ್ನು ಇಂಟ್ರೊಡ್ಯೂಸ್ ಮಾಡುವಂತಹ ಚಾನ್ಸಸ್ ಇದೆ. ನಾಯಕಿ ನಟಿಯಾಗಿ ನಾಯಕಿಯ ಪಾತ್ರಕ್ಕೆ ಹೊಸ ಫೇಸನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿ ಸ್ವತಃ ಕಿರಣ್ ರಾಜ್ ಅವರೇ ಹೇಳಿದ್ರು. ಸೊ ಆಗ ಭವ್ಯ ಗೌಡ ಅವರ ಫ್ಯಾನ್ಸ್ಗಳಿಗೆಲ್ಲ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ಅಂತ ಹೇಳ್ಬೋದು. ಯಾಕೆಂದರೆ ಈ ಕಡೆ ಮುದ್ದು ಸೊಸೆ ಸೀರಿಯಲಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ರು, ಬಟ್ ಅದಾಗಿಲ್ಲ. ಈ ಕಡೆ ಕರ್ಣ ಸೀರಿಯಲ್ ಪ್ರೋಮೋ ಬಿಟ್ಟಿದ ತಕ್ಷಣ ನಮಗೆ ಭವ್ಯ ಗೌಡ ಅವರ ಈ ಸೀರಿಯಲಲ್ಲಿ ನಾಯಕಿ ನಟಿಯಾಗಿ ಕಾಣಿಸ್ಕೊಳ್ಬೇಕು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ತಿದ್ರು. ಸೊ ಅದು ಸಹ ಆಗಲಿಲ್ಲ ಅಂತ ಹೇಳಿ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು. ಬಟ್ ಅಂಥ ಫ್ಯಾನ್ಸ್ಗಳಿಗೆಲ್ಲ ಈಗ ಒಂದು ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇದು ಭವ್ಯ ಫ್ಯಾನ್ಸ್ಗಳಿಗೆ ಒಂದಷ್ಟು ಜನಕ್ಕೆ ಸ್ವಲ್ಪ ಬೇಜಾರಾಗುವಂಥ ಚಾನ್ಸಸ್ ಕೂಡ ಇದೆ. ಯಾಕೆ ಅಂತಂದರೆ ಭವ್ಯ ಗೌಡ ಅವರು ಈ ಒಂದು ಸೀರಿಯಲಲ್ಲಿ ಕಾಣಿಸ್ಕೊಳ್ತಿದ್ದಾರೆ, ಬಟ್ ನಾಯಕಿ ನಟಿಯಾಗಿ ಅಲ್ಲ. ಅವರು ಈ ಒಂದು ಸೀರಿಯಲಲ್ಲಿ ಮೇನ್ ಕ್ಯಾರೆಕ್ಟರನ್ನೇ ಮಾಡ್ತಿದ್ದಾರೆ, ಬಟ್ ಅವರು ಹೀರೋಯಿನ್ ಆಗಿ ಈ ಒಂದು ಸೀರಿಯಲಲ್ಲಿ ಕಾಣಿಸ್ಕೊಳ್ತಿಲ್ಲ. ಹೀರೋಯಿನ್ ಅಲ್ಲ ಅಂತ ಅಂದಿದ ತಕ್ಷಣ ಭವ್ಯ ಗೌಡ ಅವರು ಈ ಸೀರಿಯಲ್ ಮಾಡಬಾರ್ದಾಗಿತ್ತು ಅಂತ ಒಂದಷ್ಟು ಜನ ಹೇಳ್ಬೋದು. ಯಾಕೆಂದರೆ ಭವ್ಯ ಗೌಡ ಅವರು ಹೀರೋಯಿನ್ ಆಗಿನೇ ಮಾಡಬೇಕು ಅನ್ನುವಂತಹ ಕೇಪಬಿಲಿಟಿ ಇರೋರು. ಸೊ ಈ ಸೀರಿಯಲ್ ಮಾಡಬಾರ್ದಾಗಿತ್ತು, ಒಪ್ಕೋಬಾರ್ದಾಗಿತ್ತು ಅಂತ ಒಂದಷ್ಟು ಜನ ಹೇಳ್ಬೋದು. ಅಂದರೆ ಸಾಕಷ್ಟು ಜನ ಕಾಯ್ತಿದ್ರಿ ಭವ್ಯ ಅವ್ರನ್ನ ಯಾವುದಾದ್ರೂ ಒಂದು ಸೀರಿಯಲಲ್ಲಿ ನೋಡಬೇಕು ಅಥವಾ ಯಾವುದಾದ್ರೂ ಒಂದು ಬೇರೆ ಪ್ರಾಜೆಕ್ಟ್ಸಲ್ಲಿ ನೋಡಬೇಕು, ಸಿನಿಮಾ ಆಗಿರ್ಬೋದು, ಸೀರಿಯಲಲ್ಲಿ ಆಗಿರ್ಬೋದು, ಎಲ್ಲಾದರೂ ಒಂದು ಕಡೆ ನಾವು ನಮ್ಮ ಭವ್ಯ ಅವ್ರನ್ನ ನೋಡಬೇಕು ಅಂತ ಹೇಳಿ ಅವರ ಫ್ಯಾನ್ಸ್ಗಳು ಸಾಕಷ್ಟು ಕಾತರದಿಂದ ಕಾಯ್ತಿದ್ರಿ ಅಂತಲೇ ಹೇಳ್ಬೋದು. ಅಂಥವ್ರಿಗೆಲ್ಲ ಈ ಒಂದು ಸೀರಿಯಲ್ ಮುಖಾಂತರ ಭವ್ಯ ಗೌಡ ಅವರು ಮತ್ತೆ ರೀಎಂಟ್ರಿಯನ್ನು ಪಡ್ಕೊತಿದ್ದಾರೆ ಅನ್ನುವಂಥ ನ್ಯೂಸ್ ಕೇಳಿದಾಗ ತುಂಬಾ ಖುಷಿಯಾಗಿರುತ್ತೆ. ಬಟ್ ಈ ಒಂದು ಸೀರಿಯಲಲ್ಲಿ ನಿಜಕ್ಕೂ ಭವ್ಯ ಅವರು ಆ್ಯಕ್ಟ್ ಮಾಡ್ತಿದ್ದಾರಾ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಕ್ಲಾರಿಟಿ ಇಲ್ಲ. ಯಾಕೆ ಅಂತಂದರೆ ಸ್ವತಃ ಕಿರಣ್ ರಾಜ್ ಅವರೇ ಒಂದಿಷ್ಟು ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡೋದ್ರ ಮೂಲಕ ಹೇಳ್ಕೊಂಡಿದ್ದಾರೆ, ಲೈಕ್ ಭವ್ಯ ಗೌಡ ಅವರು ಈ ಸೀರಿಯಲಲ್ಲಿ ನಾಯಕಿಯಾಗಿ ಕಾಣಿಸ್ಕೊಳ್ತಿಲ್ಲ ಅಂತ ಹೇಳಿ ಕಿರಣ್ ರಾಜ್ ಅವರು ಹೇಳಿದ್ದಾರೆ. ಸೊ ಕಿರಣ್ ರಾಜ್ ಅವರು ಹಾಗೆ ಹೇಳಿದಾಗ ನಾವು ಈ ರೀತಿ ಹೇಳ್ತಿದ್ರೆ ಭವ್ಯ ಗೌಡ ಅವರು ಈ ಸೀರಿಯಲಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂತ ಹೇಳಿದಾಗ, ಈ ರೀತಿ ಹೇಳಿದಾಗ ಒಂದಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಆಗೋದು ಉಂಟು. ಯಾಕೆ ಅಂತಂದರೆ ಕಿರಣ್ ರಾಜ್ ಅವರೇ ಹೇಳ್ಬಿಟ್ಟಿದ್ದಾರೆ ಭವ್ಯ ಗೌಡ ಅವರು ಈ ಸೀರಿಯಲಲ್ಲಿ ನಾಯಕಿ ಅಲ್ಲ ಅಂತ ಹೇಳಿ. ನಿಜಕ್ಕೂ ಭವ್ಯ ಗೌಡ ಅವರು ಈ ಸೀರಿಯಲಲ್ಲಿ ಕಾಣಿಸ್ಕೊಳ್ತಾರೆ ಇಲ್ವಾ ಅನ್ನೋದು ಕನ್ಫ್ಯೂಷನ್ಸ್ ಎಲ್ಲರಿಗೂ ಸಹ ತುಂಬಾ ಇರುತ್ತೆ. ಸೊ ಆ ಕನ್ಫ್ಯೂಷನ್ಸ್ಗೆಲ್ಲ ಕ್ಲಾರಿಟಿಯನ್ನು ಈ ವಿಡಿಯೋದಲ್ಲಿ ಕೊಟ್ಬಿಡ್ತೀನಿ. ಎಸ್, ಭವ್ಯ ಗೌಡ ಅವರು ಈ ಸೀರಿಯಲಲ್ಲಿ ನಾಯಕಿ ನಟಿಯಾಗಿ ಕಾಣಿಸ್ಕೊಳ್ತಿಲ್ಲ ಅಂತ ಹೇಳಿ ಕಿರಣ್ ರಾಜ್ ಅವರು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಎಸ್, ಆ ಕ್ಲಾರಿಟಿ 100% ನಿಜ. ಯಾಕೆಂದರೆ ಈ ಒಂದು ಸೀರಿಯಲಲ್ಲಿ ಭವ್ಯ ಗೌಡ ಅವರು ನಾಯಕಿಯಾಗಿ ಕಾಣಿಸ್ಕೊಳ್ತಿಲ್ಲ, ಬದಲಾಗಿ ಬೇರೆ ಮೇನ್ ಕ್ಯಾರೆಕ್ಟರನ್ನೇ ಭವ್ಯ ಗೌಡ ಅವರು ಈ ಸೀರಿಯಲಲ್ಲಿ ಮಾಡ್ತಿದ್ದಾರೆ. ಒಂದು ಸೀರಿಯಲ್ ಅಂದಮೇಲೆ ಆ ಸೀರಿಯಲಲ್ಲಿ ಕೇವಲ ನಾಯಕಿ ಮತ್ತು ನಾಯಕ ಮಾತ್ರ ಇರುವುದಿಲ್ಲ. ನಾಯಕರ ತಂದೆ ತಾಯಿ ಇರ್ತಾರೆ, ನಾಯಕಿಯ ತಂದೆ ತಾಯಿ ಇರ್ತಾರೆ, ನಾಯಕರ ಫ್ರೆಂಡ್ಸ್ ಇರ್ತಾರೆ, ವಿಲನ್ ಇರ್ತಾರೆ, ನಾಯಕಿಯ ಫ್ರೆಂಡ್ಸ್ ಇರ್ತಾರೆ. ಈ ರೀತಿ ಹಲವಾರು ಪಾತ್ರಗಳನ್ನ ನಾವು ಸೀರಿಯಲ್ಗಳಲ್ಲಿ ನೋಡ್ಬೋದು. ಸೊ ಅದೇ ರೀತಿ ಈಗ ಭವ್ಯ ಗೌಡ ಅವರು ಕೂಡ ಈ ಒಂದು ಸೀರಿಯಲಲ್ಲಿ ಮೇನ್ ಕ್ಯಾರೆಕ್ಟರನ್ನೇ ಮಾಡ್ತಿದ್ದಾರೆ, ಬಟ್ ನಾಯಕಿ ಕ್ಯಾರೆಕ್ಟರನ್ನು ಭವ್ಯ ಗೌಡ ಅವರು ಮಾಡ್ತಿಲ್ಲ. ಮೇನ್ ಕ್ಯಾರೆಕ್ಟರ್ ಅಂದರೆ ಏನು ಮಾಡ್ಬೋದು ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ತಿಳಿಸ್ಬಿಡ್ತೀನಿ. ಆ್ಯಂಡ್ ಕರ್ಣ ಸೀರಿಯಲ್ನ ಸ್ಟೋರಿ ಲೈನಪ್ ಹೇಗಿರುತ್ತೆ ಅಂತಂದರೆ, ಲೈಕ್ ಒಂದು ಹುಡುಗ ಡಾಕ್ಟರ್ ಆಗಿರ್ತಾನೆ, ಡಾಕ್ಟರ್ ಆಗಿಬಿಟ್ಟು ಇನ್ನೊಂದು ಹುಡುಗಿಗೆ ಡಾಕ್ಟರ್ ಆಗೋದಕ್ಕೆ ಹೆಲ್ಪ್ ಮಾಡಿರ್ತಾನೆ. ಸೊ ಆ ಹೆಲ್ಪ್ ಮಾಡಿದಂತಹ ಕಾರಣಕ್ಕಾಗಿ ಆ ಹುಡುಗಿಗೆ ಕರ್ಣ ಅನ್ನುವಂತಹ ಒಂದು ಕ್ಯಾರೆಕ್ಟರ್ ಮೇಲೆ ರೆಸ್ಪೆಕ್ಟ್ ಬರುತ್ತೆ. ಆ ರೆಸ್ಪೆಕ್ಟ್ ಮುಂದೆ ಹೋಗ್ತಾ ಲವ್ ಆಗಿ ಕನ್ವರ್ಟ್ ಆಗಿರುತ್ತೆ. ಈ ಹುಡುಗನ ಜೊತೆ ನನ್ನ ಲೈಫ್ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಸಾಕಷ್ಟು ಆಸೆಗಳನ್ನ ಇಟ್ಕೊಂಡಿರ್ತಾನೆ. ಬಟ್ ಆ ಒಂದು ಟೈಮಲ್ಲಿ ಕರ್ಣನ ಲೈಫಲ್ಲಿ ಮತ್ತೊಂದು ಹುಡುಗಿಯ ಎಂಟ್ರಿ ಆಗುತ್ತೆ. ಆ ಎಂಟ್ರಿ ಆದಮೇಲೆ ಕರ್ಣ ಆ ಹುಡುಗಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ಆ ಹುಡುಗಿ ಮೇಲೆ ಮನಸ್ಸಾಗುತ್ತೆ. ಸೊ ಈ ಕಾರಣಕ್ಕಾಗಿ ಮೊದಲಿದ್ದಂತಹ ಹುಡುಗಿ ಕ್ಯಾರೆಕ್ಟರ್ ವಿಲನ್ ಆಗಿ ಕನ್ವರ್ಟ್ ಆಗ್ತಾಳೆ. ಲೈಕ್ ವಿಲನ್ ಅಂತ ಹೇಳಿದ್ರೆ ಅವರು ವಿಲನ್ ಅಂತಲೂ ಹೇಳೋಕ್ಕಾಗೋದಿಲ್ಲ, ಅವ್ರ ಮೇಲೆ ಇದ್ದಂತಹ ಆಸೆ ಇವ್ರ ಕೈಯಲ್ಲಿ ಆ ರೀತಿ ಕನ್ವರ್ಟ್ ಆಗುವಂತೆ ಮಾಡ್ತಾರೆ. ಅವರು ಕೂಡ ಒಳ್ಳೆಯವರಾಗಿರ್ತಾರೆ, ಕಣ್ಣನ್ನು ಪಡ್ಕೋಬೇಕು ಅನ್ನುವಂತಹ ಆಸೆ ಇರುತ್ತೆ. ಬಟ್ ಇಲ್ಲಿ ಬೇರೆ ಹುಡುಗಿ ಬಂದಾಗ ಎಲ್ಲ ಹುಡುಗಿರಿಗೂ ಆಗೋ ರೀತಿ ಜಲಸ್ ಆಗುತ್ತೆ. ಆ ಹುಡುಗ ನನಗೆ ಸೇರಬೇಕು, ನನಗೆ ಬೇಕು ಅನ್ನುವಂತಹ ಒಂದು ಕ್ಯಾರೆಕ್ಟರ್ನ ಈಗ ಭವ್ಯ ಗೌಡ ಅವರು ಮಾಡ್ತಿದ್ದಾರೆ. ಸೊ ನಾಯಕಿಯಾಗಿ ಮಾಡ್ತಿಲ್ಲ ಅಂತಂದ್ರೂ ಈ ಒಂದು ಪಾತ್ರಕ್ಕೆ ನಿಜಕ್ಕೂ ಜಾಸ್ತಿನೇ ಬೆಲೆ ಇದೆ.
ಸೊ ಈ ರೀತಿಯಾದಂತಹ ಪಾತ್ರವನ್ನು ಭವ್ಯ ಗೌಡ ಅವರು ಕರ್ಣ ಸೀರಿಯಲಲ್ಲಿ ನಿರ್ವಹಿಸಿದ್ದಾರೆ. ಆ್ಯಂಡ್ ಈಗ ಸಾಕಷ್ಟು ಜನ ಹೇಳ್ಬೋದು ಭವ್ಯ ಗೌಡ ಅವರು ವಿಲನ್ ಆಗಿ ಮಾಡಬಾರ್ದಾಗಿತ್ತು ಅಂತ ಹೇಳಿ ಸಾಕಷ್ಟು ಜನ ಹೇಳ್ಬೋದು. ಆ್ಯಂಡ್ ಭವ್ಯ ಗೌಡ ಅವ್ರಿಗೆ ಅಷ್ಟು ಮೆಚುರಿಟಿ ಇಲ್ದಿರುವಂತಹ ಹುಡುಗಿ ಅಲ್ಲ. ಯಾಕೆ ಅಂತಂದರೆ ಅವರೊಂದು ಸ್ಟೋರಿನ ನೋಡಿ ಕೇಳಿ ಒಪ್ಕೊಂಡು ಆ ಒಂದು ಪಾತ್ರವನ್ನು ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಅಂತಂದರೆ ಆ ಸ್ಟೋರಿ ಅಷ್ಟು ಸ್ಟ್ರಾಂಗ್ ಆಗಿರುತ್ತೆ. ಆ ಒಂದು ಕ್ಯಾರೆಕ್ಟರಲ್ಲಿ ಆ ಸ್ಟೋರಿಗೆ ಪ್ರಾಮುಖ್ಯತೆ ಅಷ್ಟಿರುತ್ತೆ ಅಂತಲೇ ಅರ್ಥ. ಭವ್ಯ ಗೌಡ ಅವರ ಒಂದು ಪಾತ್ರ ಈ ಒಂದು ಸ್ಟೋರಿನಲ್ಲಿ ತುಂಬಾ ಹೈಕ್ ಇದೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಆ್ಯಂಡ್ ಈಗ ಎಲ್ಲರೂ ಹೇಳ್ಬೋದು ಭವ್ಯಗೌಡ ಅವರ ಕ್ಯಾರೆಕ್ಟರು ಸಹ ಮೇನ್ ಕ್ಯಾರೆಕ್ಟರ್ ಥರನೇ ಇದೆ ಅಂತ ನೀವು ಹೇಳ್ತಿದ್ದೀರಲ್ಲ, ಹೇಗೆ ನೀವೇನ ಸ್ಕ್ರಿಪ್ಟ್ ರೈಟರು ಹೇಗೆ ಇದೆಲ್ಲ ಹೇಳ್ತಿದ್ದೀರಾ, ಹೇಗೆ ಸ್ಟೋರಿ ಎಲ್ಲ ಹೇಳ್ತಿದ್ದೀರಾ ಅಂತ ಹೇಳಿ ನೀವು ಕೇಳ್ಬೋದು. ಸೊ ಅದಕ್ಕೆಲ್ಲ ಉತ್ತರ ಏನು ಅಂತಂದರೆ ಲೈಕ್ ಕರ್ಣ ಸೀರಿಯಲ್ ಬಂದ್ಬಿಟ್ಟು ಹಿಂದಿಯಲ್ಲಿ ಬರ್ತಿರುವಂತಹ ರಾಜ್ ಕಾ ಬೇಟಾ ಅನ್ನುವಂತಹ ಸೀರಿಯಲ್ನ ರಿಮೇಕ್ ಆಗಿದೆ. ಸೊ ಆ ಸೀರಿಯಲಲ್ಲೂ ಕೂಡ ಇಬ್ಬರು ಹೀರೋಯಿನ್ ಇದ್ದಾರೆ. ಸೊ ಈ ಸೀರಿಯಲಲ್ಲೂ ಕೂಡ ಇಬ್ಬರು ಹೀರೋಯಿನ್ ಇದ್ದಾರೆ. ಆ್ಯಂಡ್ ಒಂದು ಹೀರೋಯಿನ್ ಬಂದ್ಬಿಟ್ಟು ನಮ್ಮ ಭವ್ಯ ಗೌಡ ಅವರು, ಅವ್ರನ್ನ ವಿಲನ್ ಅಂತ ಕನ್ಸಿಡರ್ ಮಾಡಬೇಡಿ. ಒಂದು ಹೀರೋಯಿನ್ ಬಂದ್ಬಿಟ್ಟು ಅದು ಭವ್ಯ ಗೌಡ ಅವರು. ಆ್ಯಂಡ್ ಇನ್ನೊಂದು ಹೀರೋಯಿನ್ ಬಂದ್ಬಿಟ್ಟು ಅದು ನಮ್ಮ ಕಿರಣ್ ರಾಜ್ ಅವರು ಕಮೆಂಟ್ ಸೆಕ್ಷನ್ ಅಲ್ಲಿ ರಿಪ್ಲೈ ಮಾಡುವ ಮೂಲಕ ತಿಳಿಸಿದ್ದಾರೆ ಅಲ್ವಾ, ಹೊಸ ಫೇಸ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿ. ಸೊ ಒಂದು ಹೀರೋಯಿನ್ ಬಂದ್ಬಿಟ್ಟು ಹೊಸ ಫೇಸ್ ಆಗಿರುತ್ತೆ ಆ್ಯಂಡ್ ಇನ್ನೊಂದು ಹೀರೋಯಿನ್ ಬಂದ್ಬಿಟ್ಟು ನಮ್ಮ ಭವ್ಯ ಗೌಡ ಅವರಾಗಿರ್ತಾರೆ. ಆ್ಯಂಡ್ ಈಗ ಒಂದು ಪ್ರಶ್ನೆನ ಕೇಳ್ತೀನಿ ನನ್ನ ವ್ಯೂವರ್ಸ್ಗೆಲ್ಲರೂ. ಲೈಕ್ 7:30ಗೆ ಈಗ ಆಲ್ರೆಡಿ ಮುದ್ದು ಸೊಸೆ ಸೀರಿಯಲ್ ಪ್ರಸಾರ ಆಗುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತಾಗಿದೆ. ಆ್ಯಂಡ್ ಕಲರ್ಸ್ ಕನ್ನಡದಲ್ಲಿ ಮುದ್ದು ಸೊಸೆ ಸೀರಿಯಲ್ ಪ್ರಸಾರ ಆಗ್ತಿರುತ್ತೆ. ಆ್ಯಂಡ್ ಸಿ ಕನ್ನಡದಲ್ಲಿ ಅದೇ 7:00ವರೆಗೆ ನಮ್ಮ ಕರ್ಣ ಸೀರಿಯಲ್ ಪ್ರಸಾರ ಆಯಿತು ಅಂತಂದರೆ ನೀವು ಯಾವ ಒಂದು ಸೀರಿಯಲ್ನ ನೋಡೋದಕ್ಕೆ ಇಷ್ಟಪಡ್ತೀರಾ? ಈ ಕಡೆ ತ್ರಿವಿಕ್ರಮ್ ಅವರ ಮುದ್ದು ಸೊಸೆ ಸೀರಿಯಲ್ ನೋಡೋದಕ್ಕೆ ಇಷ್ಟಪಡ್ತೀರಾ ಅಥವಾ ಈ ಕಡೆ ಭವ್ಯ ಗೌಡ ಅವರ ಕರ್ಣ ಸೀರಿಯಲ್ ನೋಡೋದಕ್ಕೆ ಇಷ್ಟಪಡ್ತೀರಾ? ಯಾವ ಸೀರಿಯಲ್ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಸಿ ಯು, ಗುಡ್ ಬೈ, ಟೇಕ್ ಕೇರ್.